ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಕೆಸಿಇಟಿ ಕೌನ್ಸಿಲಿಂಗ್ ಕುರಿತು ಒಂದು ಅಪ್ಡೇಟ್ ಆದ್ರೆ ಬಂದಿದೆ ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ. ಇಲ್ಲಿ ಕೆಸಿಇಟಿ ಕೌನ್ಸಿಲಿಂಗ್ 2024 ಅಪ್ಡೇಟ್ ಒಂದು ಲೇಟೆಸ್ಟ್ ಆಗಿ ಇವತ್ತು ಕೆಇಎ ಕಡೆಯಿಂದ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ನಿಮಗೆ ಎಲ್ಲ ಕಂಟಿನ್ಯೂಸ್ ಆಗಿ ಫ್ರೀ ಆಗಿ ಅಪ್ಡೇಟ್ ಸಿಗುತ್ತೆ. ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಅಪ್ಡೇಟ್ ಸಿಗುತ್ತೆ. ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಸಿಗ್ತಿರುತ್ತೆ. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೋಬಿಡಿ. ನೋಡಿ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋಣ. ಏನಪ್ಪಾ ಅಂದ್ರೆ ಇಲ್ಲಿ ಕೆಸಿಇಟಿದು ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಿದೆ ಇವತ್ತು ಕೆಇಎ ಕಡೆಯಿಂದ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ceti.online.karnataka.government.in. ನೀವು ke.car.nic.in ಅಂತ ಹೊಡೆದ್ರು ಬರುತ್ತೆ, ಇಲ್ಲ ಬ್ರೌಸರ್ ಅಲ್ಲಿ ಕೆಇಎ ಅಂತ ಹೊಡೆದ್ರು ನೀವು ಅಫಿಷಿಯಲ್ ವೆಬ್ಸೈಟ್ ಬರ್ತೀರಾ. ಈಗಾಗಲೇ ನಿಮ್ಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಯಾವ ರೀತಿ ಬರೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಓಕೆನಾ? ನೀವ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ಅಲ್ಲಿ ನೋಡೋದಕ್ಕಿಂತ ಇಲ್ಲಿ 3 ಲೈನ್ಸ್ ಇದೆ. ಇಲ್ಲಿ ಅಡ್ಮಿಷನ್ಸ್ ಬನ್ನಿ, ಇಲ್ಲಿ UGCET 2024 ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ UGCET 2024 ನಾಟಾ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಆರ್ಕಿಟೆಕ್ಚರ್. ಓಕೆನಾ? ಇಲ್ಲಿ ನಾಟಾ ಎಕ್ಸಾಮ್ ಅನ್ನ ಬರ್ದಿರ್ತಾರೆ ಒಂದು ಆರ್ಕಿಟೆಕ್ಚರ್ ಕೋರ್ಸ್ಗೋಸ್ಕರ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಕಾಮೆಂಟ್ಸ್ ಮಾಡ್ತಿದ್ರು, ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ಏನು ಇನ್ನೂ ಅಪ್ಡೇಟ್ ಬಂದಿಲ್ವಾ, ಆರ್ಕಿಟೆಕ್ಚರ್ ಕೋರ್ಸ್ ಅನ್ನ ಮಾಡುವಂತಹ ವಿದ್ಯಾರ್ಥಿ ಏನಾದ್ರು ಅಪ್ಡೇಟ್ ತಿಳಿಸ್ಕೊಡಿ ಅಂತ. ಈಗ ಕೆಇಎ ಕಡೆಯಿಂದ ಒಂದು ಅಪ್ಡೇಟ್ ಆದ್ರೆ ಬಂದಿದೆ. ನಾಟಾ ಎಕ್ಸಾಮ್ ಅನ್ನ ಬರೆದು ಈಗ ಕೆಇಎ ಕಡೆಯಿಂದ ನಡೆಸುವ ಕೆಸೆಟ್ ಕೌನ್ಸಿಲಿಂಗ್ ಅಲ್ಲಿ ಆರ್ಕಿಟೆಕ್ಚರ್ ಕೋರ್ಸ್ಗೋಸ್ಕರ ನೀವು ನಾಟಾ ಎಕ್ಸಾಮ್ ಆದ್ರೆ ಬರ್ದಿರುವಂತಹ ವಿದ್ಯಾರ್ಥಿಗಳು ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ UGCET 2024 ನಾಟಾ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್, ನೀವು ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಇದೀರಾ ಕೌನ್ಸಿಲಿಂಗ್ ಅಲ್ಲಿ ಪಾಲ್ಗೊಳ್ಳಕ್ಕೆ, ನೀವು ಆರ್ಕಿಟೆಕ್ಚರ್ ಕೋರ್ಸ್ ಅನ್ನ ಮಾಡೋದಕ್ಕೆ ಕೌನ್ಸಿಲಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ನೀವು ಆರ್ಕಿಟೆಕ್ಚರ್ ಕೋರ್ಸಸ್ ಏನೇನಿರುತ್ತೆ ಆ ಒಂದು ಕೋರ್ಸ್ ಅನ್ನ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಎಲಿಜಿಬಲ್ ಇರುವಂತಹ ಕ್ಯಾಂಡಿಡೇಟ್ಸ್ ಯಾರು, ನಾಟಾ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಆರ್ಕಿಟೆಕ್ಚರ್ ಅಂತ ಇದೆ. ಇಲ್ಲಿ ನಾಟಾ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಲೀಸ್ಟ್ ಆದ್ರೆ ಕೊಟ್ಟಿದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳು ನೀವೇನ್ ಮಾಡಬಹುದು ಅಂದ್ರೆ ನೀವೆಲ್ಲರೂ ಈ ಒಂದು ಆರ್ಕಿಟೆಕ್ಚರ್ ಕೋರ್ಸಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಇಲ್ಲೊಂದು ಅಪ್ಡೇಟ್ ಇದು. ನೋಡಿ, ಇದು ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮ್ಗೆ ಕಾಲೇಜ್ ಏನಾದ್ರು ಸಿಕ್ಕರೆ ನೀವು ಆರ್ಕಿಟೆಕ್ಚರ್ ಕೋರ್ಸ್ಗೆ ಎಲಿಜಿಬಲ್ ಇರುವಂತವ್ರು ಇಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡೋದಕ್ಕೆ. ಓಕೆನಾ? ಇಲ್ಲಿ ನಿಮ್ಮ ಒಂದು ನೇಮ್ ಇದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡಿಬಿಟ್ಟು ಇಲ್ಲ ಜಸ್ಟ್ ಇಲ್ಲಿ ಸರ್ಚ್ ಮಾಡಿ. ಓಕೆನಾ? ಇಲ್ಲ ನಿಮ್ ನೇಮ್ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು, ನೀವು ನಮ್ಮ ನೇಮ್ ಇಲ್ಲ ಈ ಲಿಸ್ಟ್ ಅಲ್ಲಿ ನಾವೇನ್ ಮಾಡೋದು ಅಂತ ನೀವು ಕೇಳ್ಬೋದು. ನೀವು ನಾಟಾ ಎಕ್ಸಾಮ್ ಬರ್ದಿರ್ತೀರಾ ಆರ್ಕಿಟೆಕ್ಚರ್ ಕೋರ್ಸ್ಗಾಗಿ, ಆದ್ರೆ ಈ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರಿರಲ್ಲ. ಇಲ್ಲಿ ನೀವ್ ಏನ್ ಮಾಡ್ಬೇಕಾಗುತ್ತಂದ್ರೆ ಇಫ್ ಎನಿ ನಾಟಾ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನೇಮ್ ಮಿಸ್ಸಿಂಗ್ ಇನ್ ದಿಸ್ ಲಿಸ್ಟ್ ಸೆಂಡ್ ದೇರ್ UGCET 2024 ಅಪ್ಲಿಕೇಶನ್ ಫಾರ್ಮ್ ನಾಟಾ ಸ್ಕೋರ್ ಕಾರ್ಡ್ 12th ಮಾರ್ಕ್ಸ್ ಕಾರ್ಡ್ ಫಾರ್ ಇಮೇಲ್ ID. ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನೀವು ಈ ನಾಟಾ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನಿಮ್ಮ ಒಂದು ನೇಮ್ ಏನಾದ್ರೂ ಮಿಸ್ ಆಗಿದ್ರೆ ನೀವೇನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನಿಮ್ದು UGCET 2024 ಅಪ್ಲಿಕೇಶನ್ ಫಾರಂ ಅನ್ನ ಅವ್ರಿಗೆ ಕಳಿಸಬೇಕಾಗುತ್ತೆ. ನಿಮ್ದು ನಾಟಾದು ಸ್ಕೋರ್ ಕಾರ್ಡ್ ಇರುತ್ತಲ್ಲ ಆ ಒಂದು ಸ್ಕೋರ್ ಕಾರ್ಡ್ ಅನ್ನ ಸೆಂಡ್ ಮಾಡಬೇಕು. 12th ಮಾರ್ಕ್ಸ್ ಕಾರ್ಡ್ ಫಾರ್ ಇಮೇಲ್ ID KA ಅಥಾರಿಟಿ ಈ ತರ -KA@nic.in. ಈ ರೀತಿಯಾಗಿ ನೀವು ಟೈಪ್ ಮಾಡುವಾಗ ಮಿಸ್ಟೇಕ್ ಮಾಡ್ತೀರಾ, ಇದನ್ನ ಕಾಪಿ ಪೇಸ್ಟ್ ಮಾಡಾದ್ರೂ ಮಾಡಿ. ನಿಮ್ಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 28/6/2024 ಇದೆ. ನಿಮ್ಗೆ 28ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ನೀವು 5:30 ಒಳಗಡೆ, ನೀವು 28ನೇ ತಾರೀಕು 5:30 ಒಳಗಡೆ ಇಲ್ಲಿ ಏನೇನು ಕೇಳಿದರೆ ಅದನ್ನ ನೀವು ಇಮೇಲ್ ಐಡಿಗೆ ಸೆಂಡ್ ಮಾಡಿದ್ರೆ ನಿಮಗೂ ಆರ್ಕಿಟೆಕ್ಚರ್ ಕೋರ್ಸಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಆದ್ರೆ ಇರುತ್ತೆ. ಓಕೆನಾ? ನೋಡಿ, ಇಲ್ಲಿ ಆರ್ಕಿಟೆಕ್ಚರ್ ಕೋರ್ಸ್ ಅನ್ನ ಬಗ್ಗೆ ಸಾಕಷ್ಟು ಜನ ಅಪ್ಡೇಟ್ ಕೇಳ್ತಿದ್ರು. ಈ ಲಿಸ್ಟ್ ಅಲ್ಲಿ ನಿಮ್ಮ ನೇಮ್ ಇದೆಯಾ ಇಲ್ಲ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನ ನೆಕ್ಸ್ಟ್ ಏನಾದ್ರು ಲೇಟೆಸ್ಟ್ ಅಪ್ಡೇಟ್ಸ್ ಬಂದ್ರೆ ತಿಳಿಸ್ಕೊಡ್ತೀನಿ. ಇದು ಸದ್ಯಕ್ಕೆ ಇವತ್ತು ಕೆಇಎ ಕಡೆಯಿಂದ KCET ಕೌನ್ಸಿಲಿಂಗ್ ಕುರಿತು ಬಂದಿರುವಂತಹ ಒಂದು ಅಪ್ಡೇಟ್ ಆಗಿದೆ. ಇದು ಗೈಸ್, ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.